ನಮಸ್ಕಾರ ಸ್ನೇಹಿತರೆ ಹಾಗೂ ಮೇಷರಾಶಿಯ ಆತ್ಮೀಯ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತಗಳು. ಮೇಷರಾಶಿಯವರೇ, ಸೆಪ್ಟೆಂಬರ್ 2026 ನಿಮಗೆ ಸಾಮಾನ್ಯ ತಿಂಗಳಲ್ಲ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಹಣಕಾಸು, ಉದ್ಯೋಗ, ವ್ಯಾಪಾರ, ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಇಷ್ಟು ದಿನ ನೀವು ಮಾಡುತ್ತಿದ್ದ ಪ್ರಯತ್ನಗಳಿಗೆ ಫಲ ಕೂಡ ಸಿಗುತ್ತದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಹೊಸ ಅವಕಾಶಗಳು ಕೂಡ ಸಿಗುತ್ತವೆ. ವ್ಯಾಪಾರ ಮಾಡುತ್ತಿರುವವರಿಗೆ ಲಾಭ ಸಿಗುತ್ತದೆಯಾ? ಮತ್ತು ಮುಖ್ಯವಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೇಷರಾಶಿಯವರು ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಎಲ್ಲವನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಹಾಗಾದರೆ ಮೇಷರಾಶಿಯವರು ಸೆಪ್ಟೆಂಬರ್ 2026 ನಿಮ್ಮ ರಾಶಿಯ ರಹಸ್ಯವನ್ನು ತಿಳಿಯೋಕೆ ಸಿದ್ಧವಾಗಿರಿ. ಮೇಷರಾಶಿಯವರ ಅಧಿಪತಿ ಮಂಗಳ. ಮೇಷರಾಶಿಯವರು ಸಾಮಾನ್ಯವಾಗಿ ಧೈರ್ಯ, ವೇಗ, ಆತ್ಮವಿಶ್ವಾಸ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವ ಗುಣಕ್ಕೆ ಹೆಸರಾಗಿರುತ್ತಾರೆ. ಇನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮ್ಮ ಮೇಲೆ ಹೊಸ ನಿರ್ಧಾರಗಳನ್ನು ತೆಗೆದುಬೇಕಾದಂಥ ಸಮಯ ಕೂಡ ಬರಬಹುದು. ಹಿಂದೆ ನೀವು ಯೋಚಿಸುತ್ತಿದ್ದಂಥ ಕೆಲವು ವಿಷಯಗಳು ಈ ತಿಂಗಳು ನೀವು ಒಂದೇ ಯೋಚನೆಗೆ ಮುಗಿಸುವಂತ ಸಾಧ್ಯತೆಗಳು ಕೂಡ ಇದೆ. ಆದರೆ ಇಲ್ಲಿ ಒಂದು ವಿಷಯ ಬಹಳ ಮುಖ್ಯವಾಗಿದೆ. ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೋಗಬೇಡಿ. ನಿಮ್ಮ ಸಾಮರ್ಥ್ಯವನ್ನು ನಂಬಿ, ಆದರೆ ಪ್ರತಿಯೊಂದು ನಿರ್ಧಾರವನ್ನು ಒಮ್ಮೆ ಪರಿಶೀಲಿಸಿ ನಂತರ ಒಪ್ಪಿಕೊಳ್ಳಿ. ತಿಂಗಳ ಆರಂಭದಲ್ಲಿ ಕೆಲವು ಕೆಲಸಗಳು ನಿಧಾನವಾಗಿ ಸಾಗುತ್ತಿರುವಂತೆ ಅನ್ನಿಸಬಹುದು, ಆದರೆ ತಿಂಗಳು ಮುಂದುವರೆದಂತೆ ಪರಿಸ್ಥಿತಿಗಳು ಚಲನೆಯನ್ನು ನೀವು ಕಾಣಬಹುದಾಗಿದೆ. ವಿಶೇಷವಾಗಿ ಉದ್ಯೋಗ ಮತ್ತು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಹೊಸ ಅವಕಾಶಗಳ ಬಾಗಿಲು ತೆರೆಯುವಂತ ಸಾಧ್ಯತೆಗಳು ಕೂಡ ಇದೆ. ಉದ್ಯೋಗದಲ್ಲಿರುವಂಥ ಮೇಷರಾಶಿಯವರೇ, ಸೆಪ್ಟೆಂಬರ್ ತಿಂಗಳಲ್ಲಿ ಕೆಲವು ಹೊಸ ಜವಾಬ್ದಾರಿಗಳು ಬರಬಹುದಾಗಿದೆ. ನಿಮ್ಮ ಕೆಲಸವನ್ನು ಮೇಲಧಿಕಾರಿಗಳು ಗಮನಿಸುತ್ತಲೇ ಇರುತ್ತಾರೆ. ಇಷ್ಟು ದಿನ ನೀವು ಮಾಡಿದಂಥ ಪರಿಶ್ರಮಕ್ಕೆ ಮೆಚ್ಚುಗೆ ಕೂಡ ಸಿಗಬಹುದು. ಆದರೆ ಕೆಲಸದ ಸ್ಥಳದಲ್ಲಿ ಒಂದು ವಿಷಯವನ್ನು ನೆನಪಿಡಿ. ಯಾರಾದರೂ ನಿಮ್ಮನ್ನು ಪ್ರಚೋದಿಸಿದರೆ ತಾಳ್ಮೆಯಿಂದ ಪ್ರತಿನಿಧಿಯನ್ನು ನೀಡಿ. ಸಣ್ಣ ಮಾತುಕತೆ ದೊಡ್ಡ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅವಕಾಶಗಳು ದೊರೆಯುವ ಸಾಧ್ಯತೆಗಳು ಕೂಡ ಇದೆ. ವಿಶೇಷವಾಗಿ ಹಿಂದೆ ಅರ್ಜಿ ಸಲ್ಲಿಸಿದವರಿಗೆ ಕೆಲಸದಿಂದ ಕರೆ ಅಥವಾ ಪ್ರತಿಜ್ಞೆಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಮೇಷರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಸೆಪ್ಟೆಂಬರ್ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶವನ್ನು ನೀಡುತ್ತಲಿದೆ. ಆದಾಯದ ಜೊತೆಗೆ ಕೆಲವು ಅನಿರೀಕ್ಷಿತ ಖರ್ಚುಗಳು ಕೂಡ ಬರಬಹುದು. ಮನೆ, ಕುಟುಂಬ, ಪ್ರಯಾಣ ಅಥವಾ ಆರೋಗ್ಯ ವಸ್ತುಗಳಿಗೆ ಹಣ ಖರ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ತಿಂಗಳಿನಲ್ಲಿ ಒಂದು ಸರಳ ನಿಯಮವನ್ನು ಪಾಲಿಸಿ. ಅಗತ್ಯವಿಲ್ಲದಂತ ಖರ್ಚುಗಳನ್ನು ಕಡಿಮೆ ಮಾಡಿ. ಬಂದ ತಕ್ಷಣ ಸಂಪೂರ್ಣವಾಗಿ ಖರ್ಚು ಮಾಡದೆ ಅದನ್ನು ಸ್ವಲ್ಪ ಹಣವನ್ನು ಉಳಿತಾಯ ಮಾಡುವುದರ ಕಡೆಗೆ ಗಮನವನ್ನು ನೀಡಿ. ಸಾಲ ನೀಡುವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಯಾರಿಗಾದರೂ ದೊಡ್ಡ ಮಟ್ಟದ ಹಣ ನೀಡುವ ಮೊದಲು ನೀವು ಸಂಪೂರ್ಣವಾಗಿ ತಿಳಿದು ನಂತರ ನೀಡಿ. ಹೂಡಿಕೆ ಮಾಡುವವರು ತಕ್ಷಣದ ಲಾಭ ಆಸೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೋಗಬೇಡಿ. ಸರಿಯಾಗಿ ಪರಿಶೀಲಿಸಿ ಮುಂದೆ ಹೊರೆಯಿರಿ. ಜ್ಯೋತಿಷ್ಯದ ದೃಷ್ಟಿಯಿಂದ ಅವಕಾಶಗಳು ಕಂಡರೂ ಹಣಕಾಸಿನ ವಿಷಯದಲ್ಲಿ ವಾಸ್ತವನ್ನು ವಹಿಸಿ ಮತ್ತು ತಜ್ಞರ ಸಲಹೆಯನ್ನು ಕೂಡ ಪಡೆಯಿರಿ. ಇನ್ನು ಪ್ರೀತಿ ಮತ್ತು ಸಂಬಂಧದ ವಿಚಾರಕ್ಕೆ ಹೋಗೋಣ. ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮ್ಮ ಮಾತುಗಳಲ್ಲಿ ಹೆಚ್ಚಿನ ಮಹತ್ವಗಳು ಇರಬಹುದು. ಪ್ರೀತಿಯಲ್ಲಿರುವ ಮೇಷರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಮನಸ್ಸಿನಲ್ಲಿರುವ ವಿಷಯಗಳನ್ನು ಮುಕ್ತವಾಗಿ ಮಾತನಾಡಿದರೆ ಸಂಬಂಧ ಮತ್ತಷ್ಟು ಉತ್ತಮವಾಗಿರುತ್ತದೆ. ಆದರೆ ಸಣ್ಣ ವಿಷಯಕ್ಕೂ ಕೋಪ ಮಾಡಿಕೊಳ್ಳುವುದು ಅಥವಾ ಅನುಮಾನ ಪಡುವುದು ಸಮಸ್ಯೆಗೆ ಕಾರಣವಾಗಬಹುದು. ಮಾತಿಗಿಂತ ಅರ್ಥ ಮಾಡಿಕೊಳ್ಳುವ ಗುಣ ಈ ತಿಂಗಳು ಮುಖ್ಯವಾಗಿದೆ. ಮದುವೆಯಾಗುವವರಿಗೆ ಕುಟುಂಬದ ಮೂಲಕ ಅಥವಾ ಪರಿಚಯಿತರ ಮೂಲಕ ಹೊಸ ಸಂಬಂಧ ಬರುವಂತ ಸಾಧ್ಯತೆ ಇದೆ. ಮದುವೆಯ ವಿಚಾರದಲ್ಲಿರುವವರಿಗೆ ಆತುರ ಪಡದೆ ಪರಸ್ಪರ ಅರ್ಥ ಮಾಡಿಕೊಳ್ಳಿ ನಂತರ ಮುಂದುವರಿಯಿರಿ. ವಿವಾಹಿತ ಮೇಷರಾಶಿಯವರಿಗೆ ಕುಟುಂಬದಲ್ಲಿರುವಂತ ಚಿಕ್ಕ ಸಣ್ಣ ಪುಟ್ಟ ಗಲಾಟೆಯನ್ನು ದೊಡ್ಡದಾಗಿಸದಂತೆ ಕಾಪಾಡಿಕೊಳ್ಳಿ. ನಿಮ್ಮ ಸಂಗಾತಿಯ ಬೆಂಬಲ ಈ ತಿಂಗಳಿನಲ್ಲಿ ನಿಮಗೆ ಮಾನಸಿಕವಾಗಿ ಸಹಾಯವನ್ನು ಮಾಡುತ್ತದೆ. ಆರೋಗ್ಯದ ವಿಚಾರದಲ್ಲಿ ಮೇಷರಾಶಿಯವರು ನಿರ್ಲಕ್ಷ್ಯ ಮಾಡಬಾರದು. ಕೆಲಸದ ಒತ್ತಡ, ನಿದ್ರೆಯ ಕೊರತೆ ಅಥವಾ ಸಮಯಕ್ಕೆ ಸರಿಯಾಗಿ ಊಟ ಮಾಡದಿರುವುದು ದಣಿವನ್ನು ಉಂಟು ಮಾಡಬಹುದಾಗಿದೆ. ಹೀಗಾಗಿ ಸಾಧ್ಯವಾದಷ್ಟು ಸರಿಯಾದ ಸಮಯಕ್ಕೆ ಊಟ, ಸಾಕಷ್ಟು ನೀರು ಮತ್ತು ಉತ್ತಮ ನಿದ್ದೆಯನ್ನು ಮಾಡಿ.
ಪ್ರತಿದಿನ ಸ್ವಲ್ಪ ಸಮಯ ವ್ಯಾಯಾಮ ಅಥವಾ ನಡೆದಾಡುವುದು ಉತ್ತಮವಾಗಿರುತ್ತದೆ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಜ್ಯೋತಿಷ್ಯದ ಪರಿಹಾರಗಳ ಮೇಲೆ ಮಾತ್ರ ಅವಲಂಬಿಸದೆ ವೈದ್ಯರ ಸಲಹೆ ಪಡೆಯುವುದು ಅತಿ ಉತ್ತಮವಾಗಿರುತ್ತದೆ. ಮಾನಸಿಕವಾಗಿ ಕೂಡ ನೀವು ನಿಮ್ಮ ಮೇಲೆ ಹೆಚ್ಚು ಒತ್ತಡವನ್ನು ಹಾಕಿಕೊಳ್ಳಲು ಹೋಗಬೇಡಿ. ಎಲ್ಲಾ ಸಮಸ್ಯೆಗಳಿಗೂ ಒಂದೇ ದಿನದಲ್ಲಿ ಪರಿಹಾರ ಸಿಗಬೇಕೆಂದೇನಿಲ್ಲ. ಒಂದು ಹೆಜ್ಜೆಯ ನಂತರ ಮತ್ತೊಂದು ಹೆಜ್ಜೆ ಇಡುವುದು ಉತ್ತಮ. ಮೇಷರಾಶಿಯವರು ಈ ತಿಂಗಳಿನಲ್ಲಿ ಮುಖ್ಯವಾಗಿ 3 ವಿಷಯಗಳನ್ನು ಪಾಲಿಸಬೇಕಾಗುತ್ತದೆ. ಮೊದಲನೆಯದಾಗಿ ಆತುರ. ಯಾವುದೇ ದೊಡ್ಡ ನಿರ್ಧಾರವನ್ನು ಕೋಪದಲ್ಲಿ ತೆಗೆದುಕೊಳ್ಳಲು ಹೋಗಬೇಡಿ. ಎರಡನೆಯದಾಗಿ ಅನಗತ್ಯ ಖರ್ಚು. ಹಣಕಾಸಿನ ವಿಷಯದಲ್ಲಿ ಯೋಜನೆ ಇರಲಿ. ಇನ್ನು ಮೂರನೆಯದಾಗಿ ಎಲ್ಲರ ಮಾತನ್ನು ತಕ್ಷಣ ನಂಬುವುದು. ಯಾರಾದರೂ ನೀಡುವ ಸಲಹೆಯನ್ನು ಪರೀಕ್ಷಿಸಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಈ ತಿಂಗಳು ತಮ್ಮ ಅನುಭವಗಳನ್ನು ನೀಡಬಹುದಾಗಿದೆ. ಜ್ಯೋತಿಷ್ಯದ ನಂಬಿಕೆಯ ಪ್ರಕಾರ ಮೇಷರಾಶಿಯವರು ಮಂಗಳವಾರದಂದು ಹನುಮಂತನನ್ನು ಅಥವಾ ನಿಮ್ಮ ಇಷ್ಟದ ದೇವರನ್ನು ಭಜಿಸಿದರೆ ಉತ್ತಮ ಫಲಗಳು ನಿಮಗೆ ದೊರೆಯುತ್ತದೆ. ಬೆಳಗ್ಗೆ ಅಥವಾ ಸಂಜೆ ಕೆಲವು ನಿಮಿಷ ಶಾಂತವಾಗಿ ಧ್ಯಾನ ಮಾಡುವುದು ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಸಾಧ್ಯವಾದರೆ ಅಗತ್ಯ ಇರುವವರಿಗೆ ಆಹಾರ ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತ ಸಹಾಯ ಮಾಡುವುದು ಉತ್ತಮ ಫಲವನ್ನು ನೀಡುತ್ತದೆ. ಇವುಗಳನ್ನು ಆಧ್ಯಾತ್ಮಿಕ ನಂಬಿಕೆ ಮತ್ತು ವೈಯಕ್ತಿಕ ಆಚರಣೆ ಮತ್ತು ಎಂದೇ ತೆಗೆದುಕೊಳ್ಳಿ. ಹಾಗಾದರೆ ಮೇಷರಾಶಿಯವರೇ, ಆಗಸ್ಟ್ 2026 ನಿಮಗೆ ಏನು ಹೇಳುತ್ತಿದೆ ಎನ್ನುವುದನ್ನು ನೋಡೋಣ. ಉದ್ಯೋಗದಲ್ಲಿ ಅವಕಾಶಗಳಿಗಾಗಿ ಪ್ರಯತ್ನ ಮುಂದುವರಿಸಿ. ಇನ್ನು ಹಣಕಾಸಿನಲ್ಲಿ ಉಳಿತಾಯಕ್ಕೆ ಆದ್ಯತೆಯನ್ನು ನೀಡಿ. ಇನ್ನು ಪ್ರೀತಿಯಲ್ಲಿ ಅನುಮಾನಕ್ಕಿಂತ ಸಂಭಾಷಣೆಗೆ ಮಹತ್ವವನ್ನು ನೀಡಿ. ಇನ್ನು ಕುಟುಂಬದಲ್ಲಿ ತಾಳ್ಮೆಯಿಂದ ಇರಿ. ಆರೋಗ್ಯದಲ್ಲಿ ನಿಮ್ಮನ್ನು ನೀವು ನಿರ್ಲಕ್ಷಿಸಲು ಹೋಗಬೇಡಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ತಿಂಗಳಿನಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಲು ಹೋಗಬೇಡಿ. ಇದು ಅವಕಾಶ ತಡವಾದರೂ ಅದು ನಿಮ್ಮ ಜೀವನದಲ್ಲಿ ಅವಕಾಶವೇ ಇಲ್ಲ ಅಂದಂತೇನಿಲ್ಲ. ಸರಿಯಾದ ಸಮಯಕ್ಕಾಗಿ ಪ್ರಯತ್ನಿಸಿ. ಈ ಸೆಪ್ಟೆಂಬರಿನ ರಾಶಿ ಭವಿಷ್ಯ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಅನ್ನು ಮಾಡಿ. ನಿಮ್ಮ ರಾಶಿ ಮೇಷರಾಶಿಯಾಗಿದ್ದರೆ ಕಮೆಂಟ್ನಲ್ಲಿ ಓಂ ಹನುಮತೇ ನಮಃ ಎಂದು ಬರೆಯಿರಿ. ಮತ್ತು ಇಂತಹ ಮತ್ತಷ್ಟು ರಾಶಿ ಭವಿಷ್ಯ, ಜ್ಯೋತಿಷ್ಯದ ವಿಷಯಗಳು ಮತ್ತು ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಸೆಪ್ಟೆಂಬರ್ 2026ರ ಸಂಪೂರ್ಣ ಭವಿಷ್ಯದೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು. ಶುಭವಾಗಲಿ.